ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭೋದಯಗಳು. 2025-26ನೇ ಸಾಲಿನಲ್ಲಿ ವಾಣಿಜ್ಯಶಾಸ್ತ್ರ ವಿಷಯದಲ್ಲಿ ಅಕೌಂಟೆನ್ಸಿ ಸಬ್ಜೆಕ್ಟ್ಗೆ ಎಲ್ಲರೂ ಕೂಡ ಬಹಳ ಕಠಿಣ, ಈ ಸಬ್ಜೆಕ್ಟ್ ಕಠಿಣ ಅನಿಸಿಕೆ ಎಲ್ಲ ವಿದ್ಯಾರ್ಥಿಗಳಲ್ಲೂ ಉಂಟು. ಮತ್ತು ಎಕ್ಸಾಮ್ ಟೈಮಲ್ಲಿ ನಿಮಗೆ ಪಾಸಾಗೋಕ್ಕೆ ಯಾವ್ಯಾವ ತಂತ್ರಗಳು ಬೇಕು ಮತ್ತು ಈ ಬ್ಲೂ ಪ್ರಿಂಟ್ ಯಾವ ಥರ ಇರುತ್ತೆ ಅಂತ ಈ ಮೊದಲ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನನ್ನ ಪರಿಚಯ ಮಾಡ್ಕೊಳ್ತೀನಿ. ನನ್ನ ಹೆಸರು ಆದಿಲ್ ಹುಸೇನ್ ಅಂತ, ವಾಣಿಜ್ಯಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ನಂಜನಗೂಡು, ಮೈಸೂರು ಜಿಲ್ಲೆ. ಮೊದಲಿಗೆ ವಿದ್ಯಾರ್ಥಿಗಳು ಇಲಾಖೆ ಬಿಟ್ಟಿರುವಂತಹ ನೀಲಿ ನಕಾಶೆ ನೋಡಿಕೊಂಡ್ರೆ ಇವತ್ತು ಬ್ಲೂ ಪ್ರಿಂಟ್ ಬಗ್ಗೆ ನಿಮಗೆ ಯಾವ್ಯಾವ ಕ್ವಶನ್ಗಳು ಯಾವ್ಯಾವ ಚಾಪ್ಟ್ರಲ್ಲಿ ಬರುತ್ತೆ, 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, 6 ಅಂಕದ ಪ್ರಶ್ನೆಗಳು ಮತ್ತು 12 ಅಂಕದ ಪ್ರಶ್ನೆಗಳು. ಇಲ್ಲಿ ಚಾಪ್ಟರ್ ವೈಸಲ್ಲಿ ನಿಮಗೆ ಒಟ್ಟು 10 ಚಾಪ್ಟರ್ಗಳಿದೆ. ನಾವು ವಿದ್ಯಾರ್ಥಿಗಳಿಗೆ ಔಟ್ ಆಫ್ 80ಗೆ ಯಾವ ಥರ ತಗೋಬೇಕು, ನಿಮಗೆ ಭಾಳ ಸಿಂಪಲ್ಲಾಗಿ ನೀವು ಬ್ಲೂ ಪ್ರಿಂಟ್ ಬಗ್ಗೆ ತಿಳ್ಕೊಂಡ್ರೆ, ಯಾವ್ಯಾವ ಚಾಪ್ಟ್ರಲ್ಲಿ ಯಾವ್ಯಾವುದು ಬರುತ್ತೆ ಅಂತ ತಿಳ್ಕೊಂಡ್ರೆ ನೀವು ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರನ ಬರೀಬೋದು. ಮೊದಲಿಗೆ ಚಾಪ್ಟರ್ ನಂಬರ್ 1 ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ ಅಂತ ಬರುತ್ತೆ. ಬೇಸಿಕ್ ಕಾನ್ಸೆಪ್ಟ್ ಅಂದರೆ ಇಲ್ಲಿ ನಿಮಗೆ 10 ಅಂಕಗಳನ್ನ ಅಲಾಟ್ ಮಾಡಿದ್ದಾರೆ. ಆ 10 ಅಂಕಗಳಲ್ಲಿ 1 ಅಂಕದ ಪ್ರಶ್ನೆ 2 ಇರುತ್ತೆ. ಆ 2 ಒಂದು ಸಿಂಪಲ್ ಇರುತ್ತೆ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಪ್ರಶ್ನೆ ಇರುತ್ತೆ. 2 ಅಂಕದ ಪ್ರಶ್ನೆ 1 ಇರುತ್ತೆ, ಅದು ಡಿಫೈನ್ ಪಾರ್ಟ್ನರ್ಶಿಪ್ ಇರ್ಬೋದು, ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್ ಇರ್ಬೋದು, ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಇರ್ಬೋದು. ಮತ್ತು 6 ಅಂಕದ ಪ್ರಶ್ನೆ ಒಂದಿರುತ್ತೆ. 6 ಅಂಕದ ಪ್ರಶ್ನೆಗಳಲ್ಲಿ ಭಾಳ ಸುಲಭವಾಗಿರುತ್ತೆ. 2 ಟಾಪಿಕ್ ಇರೋದಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಒಂದು ಬರುತ್ತೆ, ಮತ್ತು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥಡ್ ಅಂತ. ಆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥಡು ಪದೇ ಪದೇ ರಿಪೀಟ್ ಆಗುವಂಥ ಕ್ವಶನ್ಗಳು. 2 ಕೂಡ ನೀವು ತಿಳ್ಕೊಂಡ್ರೆ ಈಸಿಯಾಗಿ 6 ಅಂಕಗಳನ್ನ ಗಳಿಸ್ಬೋದಾಗಿದೆ. ಸೊ ಅದಕ್ಕೆ ಒಂದು ಫಾರ್ಮುಲಾ ಬರುತ್ತೆ. ಆ ಫಾರ್ಮುಲಾ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥಡಲ್ಲಿ ಏನು ಡ್ರಾ ಮಾಡ್ಕೊಂಡಿರುವಂಥ ಪಾರ್ಟ್ನರ್ಸು ಯಾವ್ಯಾವ ತಿಂಗಳಲ್ಲಿ ಡ್ರಾ ಮಾಡಿದ್ದಾನೆ, ಎಷ್ಟು ತಿಂಗಳಿಗೆ ಅಟ್ ದ ಎಂಡ್ ಆಫ್ ದಿ ಇಯರಲ್ಲಿ ಎಷ್ಟು ತಿಂಗಳಿಗೆ ಅವನು ಔಟ್ಸ್ಟ್ಯಾಂಡಿಂಗ್ ಮಂತ್ಗೆ ಇಂಟ್ರೆಸ್ಟ್ನ ಕಟ್ಟಬೇಕು, ಆ ಇಂಟ್ರೆಸ್ಟ್ನ ಒಟ್ಟಾರೆ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡುವಂಥ ಒಂದು ಕ್ವಶನ್ ಇರುತ್ತೆ. ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂಡರ್ ಪಾರ್ಟ್ನರ್ಶಿಪ್ಪಲ್ಲಿ ಪಾಲುದಾರರಲ್ಲಿ ಬಂದಿರುವಂತಹ ಲಾಭ ನಷ್ಟಗಳ ನಂತರ ಪಾಲುದಾರರಿಗೆ ಸಂಬಂಧಪಟ್ಟಂತಹ ಖರ್ಚು ವೆಚ್ಚಗಳನ್ನ, ಅದು ಒಂದು 5 ಐಟಮ್ ಇರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ನಿಮಗೆ ಹೇಳ್ತೀವಿ. ಆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಂದರೆ ಏನಪ್ಪ ಅಂದರೆ ಏನು ಪ್ರಾಫಿಟ್ ಬಂದಿರುತ್ತೆ ಅದರಲ್ಲಿ ಅಪ್ರಾಪ್ರಿಯೇಟ್ ಮಾಡೋದು, ಡಿಸ್ಟ್ರಿಬ್ಯೂಟ್ ಮಾಡೋದು, ಅವರಿಗೆ ಸಂಬಂಧಪಟ್ಟಿರುವಂತಹ ಆದಾಯಗಳನ್ನು ಮತ್ತು ವೆಚ್ಚಗಳನ್ನ ಕಳ್ಕೊಳ್ಳುವಂಥದ್ದು. ಅದು ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟಂತೆ, ಪಾಲುದಾರರಿಗೆ ಸಂಬಂಧಪಟ್ಟಂತೆ. ಇದು ನೀವು ಚಾಪ್ಟರ್ ನಂಬರ್ 1 ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಫರ್ಮ್ ಬೇಸಿಕ್ ಕಾನ್ಸೆಪ್ಟಲ್ಲಿ ಒಂದು ಅಂಕದ ಪ್ರಶ್ನೆ 2 ಬರುತ್ತೆ. 2 ಅಂಕದ ಪ್ರಶ್ನೆಗಳಲ್ಲಿ 3 ಕ್ವಶನ್ಗಳು ಪದೇ ರಿಪೀಟ್ ಆಗಿರುತ್ತೆ. ಡಿಫೈನ್ ಪಾರ್ಟ್ನರ್ಶಿಪ್, ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಮತ್ತು ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್. ಇದು ಪದೇ ರಿಪೀಟ್ ಆಗುವಂಥ ಕ್ವಶನ್ಗಳು. ಅದೊಂದು ಸ್ವಲ್ಪ ನೀವು ಕಾನ್ಸಂಟ್ರೇಷನ್ ಕೊಟ್ಟರೆ ನೀವು ಈಸಿಯಾಗಿ ತೊಗೋಬೋದು. 6 ಮಾರ್ಕ್ಸಲ್ಲಿ 2 ಕಂಪಲ್ಸರಿ ಓದ್ಕೊಂಡ್ರೆ, ಒಂದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥಡ್, ಇನ್ನೊಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಸೊ ಈಸಿಯಾಗಿ ಈ ಚಾಪ್ಟ್ರಲ್ಲಿ ನೀವು 10 ಮಾರ್ಕ್ಸನ್ನು ಗಳಿಸ್ಬೋದಾಗಿದೆ. 2ನೇ ಚಾಪ್ಟ್ರಲ್ಲಿ ಹಾಗೆ ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್, ಅಡ್ಮಿಷನ್ ಆಫ್ ಪಾರ್ಟ್ನರ್ ಅಂತ. ಈ ಪಾರ್ಟ್ನರ್ಶಿಪ್ಪನ್ನು ನೀವು ಅಪ್ ಟು 4 ಚಾಪ್ಟರ್ ತನಕ ಕಂಟಿನ್ಯೂ ಆಗುತ್ತೆ. ಇದು ಒಂದಕ್ಕೊಂದು ಲಿಂಕ್. ಇದು ಈ ಚಾಪ್ಟ್ರಲ್ಲಿ ನಿಮಗೆ 14 ಅಂಕಗಳಿಗಿದೆ. 14 ಅಂಕಗಳಲ್ಲಿ ನಿಮಗೆ 1 ಅಂಕದ ಪ್ರಶ್ನೆ 2 ಬರುತ್ತೆ, ಮತ್ತು 12 ಅಂಕದ ಪ್ರಶ್ನೆ ಐದರ್ ಅಡ್ಮಿಷನ್ ಆರ್ ರಿಟೈರ್ಮೆಂಟ್, ಅಡ್ಮಿಷನ್ ಆಫ್ ಪಾರ್ಟ್ನರ್ ಮತ್ತು ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ ಅಂತ 12 ಅಂಕಕ್ಕೆ ಒಂದು ಪ್ರಶ್ನೆ ಬರುತ್ತೆ. ಭಾಳ ಈಸಿ ಇರುತ್ತೆ ಅದು. ನೀವು ಅಡ್ಮಿಷನ್ ಆಫ್ ಪಾರ್ಟ್ನರಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ನ್ಯೂ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. 2-3 ಸಂದರ್ಭಗಳು ಬರುತ್ತೆ. ನೀವು ಅದೇ ಥರ ಪ್ರಾಫಿಟ್ನ ಡಿಸ್ಟ್ರಿಬ್ಯೂಟ್ ಮಾಡೋದು, ರೇಷಿಯೋ ಆಧಾರದ ಮೇಲೆ ಅವರಿಗೆ ಕ್ಯಾಪಿಟಲ್ನ ಅಡ್ಜಸ್ಟ್ ಮಾಡೋದು,
ಆ ಪ್ರಾಬ್ಲಮ್ಗಳನ್ನ ನೀವು ತಿಳ್ಕೊಂಡಿದ್ದೇ ಆದರೆ ನೀವು 12 ಅಂಕಗಳನ್ನ ನೀವು ಈಸಿಯಾಗಿ ಈ ಚಾಪ್ಟ್ರಲ್ಲಿ ತೊಗೋಬೋದು. 1 ಅಂಕದ ಪ್ರಶ್ನೆ ಮತ್ತು 12 ಅಂಕದ ಪ್ರಶ್ನೆ ಈ ಚಾಪ್ಟ್ರಲ್ಲಿ ಇರುತ್ತೆ. ಯಾವುದೇ ರೀತಿಯ 2 ಅಂಕದ ಪ್ರಶ್ನೆ ಮತ್ತು 6 ಅಂಕದ ಪ್ರಶ್ನೆಗಳು ಈ ಚಾಪ್ಟ್ರಲ್ಲಿ ಇರಲ್ಲ. ಸೊ ಹಾಗಾಗಿ ಈ ಚಾಪ್ಟ್ರಲ್ಲಿ ನೀವು 12 ಅಂಕಕ್ಕೆ ನೀವು ಜಾಸ್ತಿ ಒತ್ತು ಕೊಡಬೇಕಾಗತ್ತೆ. ಚಾಪ್ಟರ್ ನಂಬರ್ 3 ಹಾಗೆ ರಿಟೈರ್ಮೆಂಟ್ ಆರ್ ಡೆತ್, ಒಬ್ಬ ಪಾಲುದಾರ ರಿಟೈರ್ಡ್ ಆದರೆ ಅಥವಾ ಪಾಲುದಾರ ಆಕಸ್ಮಿಕವಾಗಿ ಮರಣ ಹೊಂದಿದ್ದರೆ ಅದರಲ್ಲಿ ನಿಮಗೆ 16 ಅಂಕಕ್ಕೆ ಒಂದು ಕ್ವಶನ್ ಇರುತ್ತೆ. ಸೊ 16 ಅಂಕಗಳಲ್ಲಿ ನೀವು 1 ಅಂಕದ 2 ಪ್ರಶ್ನೆ, 6 ಅಂಕಕ್ಕೆ ಮತ್ತು 12 1 ಅಂಕದ 2 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ ಮತ್ತು 6 ಅಂಕಕ್ಕೆ 2 ಕ್ವಶನ್ ಇರುತ್ತೆ. 6 ಅಂಕಕ್ಕೆ 2 ಕ್ವಶನ್ ಯಾವುದ್ಯಾವುದಪ್ಪ ಅಂದರೆ ಒಂದು ಸ್ಯಾಕ್ರಿಫೈಸಿಂಗ್ ರೇಷಿಯೋ ಆರ್ ಗೇನಿಂಗ್ ರೇಷಿಯೋ ಅಥವಾ ಎಕ್ಸಿಕ್ಯೂಟರ್ ಅಕೌಂಟ್. ಮುಂದೆ ನೀವು ಮಾದರಿ ಪ್ರಶ್ನೆಗಳನ್ನ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಒಂದು 2-3 ಮಾದರಿ ಪ್ರಶ್ನೆಗಳನ್ನ ನೀವು 3 ಮಾದರಿ ಪ್ರಶ್ನೆ ಇಲಾಖಾವಾರು ಬಿಟ್ಟಿದ್ದಾರೆ. ಅದನ್ನು ನೋಡಿದಾಗ ನಿಮಗೆ ಅಡ್ಮಿಷನ್ ಆರ್ ರಿಟೈರ್ಮೆಂಟ್, ಅಡ್ಮಿಷನ್ ಬಂದಾಗ ನೀವು ಸ್ಯಾಕ್ರಿಫೈಸಿಂಗ್ ರೇಷಿಯೋನ ಮಾಡಬೇಕಾಗತ್ತೆ. ರಿಟೈರ್ಮೆಂಟ್ ಬಂದಾಗ ಗೇನಿಂಗ್ ರೇಷಿಯೋ. ಸ್ಯಾಕ್ರಿಫೈಸಿಂಗ್ ರೇಷಿಯೋಗೆ ಒಂದು ಸಿಂಪಲ್ ಫಾರ್ಮುಲಾ ಇದೆ, SR = OR/NR. ಸ್ಯಾಕ್ರಿಫೈಸಿಂಗ್ ರೇಷಿಯೋ = ಓಲ್ಡ್ ರೇಷಿಯೋ ಮತ್ತು ನ್ಯೂ ರೇಷಿಯೋ ಅಂತ. ಡೆತ್ತಲ್ಲಿ ಬಂದಾಗ ನೀವು ಎಕ್ಸಿಕ್ಯೂಟರ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಎಕ್ಸಿಕ್ಯೂಟರ್ ಅಕೌಂಟ್ ಅಂದರೆ ಅವನು ಯಾರು ತೀರ್ಕೊಂಡಿದ್ದಾನೆ, ಯಾರು ಮರಣ ಹೊಂದಿದ್ದಾನೆ ಅವನ ವಾರಸುದಾರನ ಖಾತೆ. ಯಾಕೆ ಅಂದರೆ ಆ ತೀರ್ಕೊಂಡಿರುವಂಥ ವ್ಯಕ್ತಿಗೆ ಏನೇನು ಅವನ ಪಾಲುದಾರರಿಗೆ ಕೊಡಬೇಕಾಗಿದೆ. ಫಾರ್ ಎಕ್ಸಾಂಪಲ್ 6 ಐಟಮ್ ಇರುತ್ತೆ, ಅದನ್ನು ತಿಳ್ಕೊಂಡ್ರೆ ನೀವು ಎಕ್ಸಿಕ್ಯೂಟರ್ ಅಕೌಂಟ್ನ ಈಸಿಯಾಗಿ ನೀವು ಪ್ರಿಪೇರ್ ಮಾಡ್ಬೋದು. ನಾವು ಮಕ್ಕಳಿಗೆ ಮೊದಲಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಏನು ಒಂದು ರಿಟೈರ್ಮೆಂಟು ಮತ್ತು ಅಡ್ಮಿಷನಲ್ಲಿ ಗೇನಿಂಗ್ ರೇಷಿಯೋ, ಸ್ಯಾಕ್ರಿಫೈಸಿಂಗ್ ರೇಷಿಯೋ ಮತ್ತು ಎಕ್ಸಿಕ್ಯೂಟರ್ ಅಕೌಂಟ್, ಈ 3 ನೀವು ತಿಳ್ಕೊಂಡ್ರೆ 3ನೇ ನಿಮಗೆ ಸೆಕ್ಷನ್ A, ಸೆಕ್ಷನ್ B, ಸೆಕ್ಷನ್ C ಅಂತ 3 ಸೆಕ್ಷನ್ ಬರುತ್ತೆ. ಸೆಕ್ಷನ್ Cನಲ್ಲಿ 3 ಕ್ವಶನ್ಗಳನ್ನ ನೀವು 2 ಚಾಪ್ಟ್ರಲ್ಲೇ ನೀವು ಫುಲ್ ಕವರ್ ಮಾಡ್ಬೋದಾಗಿದೆ. ಮತ್ತು ಚಾಪ್ಟರ್ ನಂಬರ್ 4ಅಲ್ಲಿ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಡಿಸಲ್ಯೂಷನ್ ಅಂದರೆ ಪಾಲುದಾರರ ವಿಸರ್ಜನೆ. ಇಲ್ಲಿ ಪಾಲುದಾರರ ವಿಸರ್ಜನೆಯಲ್ಲಿ ನಿಮಗೆ 1 ಅಂಕದ ಪ್ರಶ್ನೆ 2 ಬರುತ್ತೆ ಮತ್ತು 12 ಅಂಕದ ಪ್ರಶ್ನೆ 1 ಬರುತ್ತೆ. ಒಟ್ಟಾರೆಯಾಗಿ ಈ ಚಾಪ್ಟ್ರಲ್ಲಿ ನಿಮಗೆ 14 ಅಂಕಗಳಿಗಿರುತ್ತೆ. ಆ 14 ಅಂಕಗಳಲ್ಲಿ ತುಂಬ ಸುಲಭವಾದ ಮೊದಲ 12 ಮಾರ್ಕ್ಸ್ಗೆ ಇದೆರಡು ಟಫ್ ಆದ್ರೂ ಅಡ್ಮಿಷನ್, ರಿಟೈರ್ಮೆಂಟ್ ಮತ್ತು ಡೆತ್ತಲ್ಲಿ ಏನಾರು ನಿಮಗೆ ಆಪ್ಷನಲ್ಲಿ ನಿಮಗೆ ಕನ್ಫ್ಯೂಸ್ ಆಯಿತು ಅಂದರೆ ನೀವು ರಿಟೈರ್ಮೆಂಟಲ್ಲಿ ಡಿಸಲ್ಯೂಷನಲ್ಲಿ ಈಸಿಯಾಗಿ ಈ ಚಾಪ್ಟ್ರಲ್ಲಿ ನೀವು 12 ಮಾರ್ಕ್ಸನ್ನು ತೊಗೋಬೋದಾಗಿತ್ತು. ಮತ್ತು ನೀವು ಅದೇ ಥರ ನೀವು ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ ಅಂತ 9 ಜರ್ನಲ್ ಎಂಟ್ರಿಗಳು ಬರುತ್ತೆ. ಇಲ್ಲಿ ಕೂಡ ನೀವು 12 ಮಾರ್ಕ್ಸನ್ನು ಈಸಿಯಾಗಿ ತೊಗೋಬೋದು. ಇದು ನಿಮಗೆ ಈ ಚಾಪ್ಟ್ರಲ್ಲಿ ಇಲಾಖಾವಾರು ಅಲಾಟ್ ಮಾಡಿರೋದು 16 ಮಾರ್ಕ್ಸ್ಗೆ. 2 ಅಂಕದ 1 ಅಂಕದ ಪ್ರಶ್ನೆಗಳು 2 ಇದೆ, 2 ಅಂಕದ ಪ್ರಶ್ನೆ 1 ಇದೆ ಮತ್ತು 12 ಅಂಕದ ಪ್ರಶ್ನೆ 1 ಇದೆ. ನಾವು ಮಕ್ಕಳಿಗೆ ಸಜೆಸ್ಟ್ ಮಾಡೋದು, ನಾವು ಈ ಚಾಪ್ಟ್ರಲ್ಲಿ 12 ಕ್ವಶನ್ಗೆ 12 ಮಾರ್ಕ್ಸ್ ಕ್ವಶನ್ಗೆ ಈ ಚಾಪ್ಟ್ರಲ್ಲಿ ಒಂದು ಜರ್ನಲ್ ಎಂಟ್ರಿ ಬರುತ್ತೆ, 9 ಜರ್ನಲ್ ಎಂಟ್ರಿ ಬರುತ್ತೆ. ಇಶ್ಯೂ ಆಫ್ ಶೇರ್ಸ್ ಅಂತ, ಶೇರನ್ನು ಬಿಡುಗಡೆ ಮಾಡಿದಾಗ ಆನ್ ಅಪ್ಲಿಕೇಶನ್, ಆನ್ ಅಲಾಟ್ಮೆಂಟ್, ಆನ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್, ಆನ್ ಫರ್ ಫೀಚರ್, ಈ 4 ಹಂತಗಳು ಬರುತ್ತೆ. ಈ 4 ಹಂತಗಳನ್ನ 9 ಎಂಟ್ರಿಗಳನ್ನ ನೀವು ಈಸಿಯಾಗಿ ಬರೆದ್ರೆ ಈಸಿಯಾಗಿ ನೀವು ಯಾವುದೇ ಇಲ್ಲಿ ಟ್ಯಾಲಿ ಮಾಡುವಂಥದ್ದು, ಕ್ಯಾಲ್ಕುಲೇಷನ್ ಮಾಡುವಂಥದ್ದು ಯಾವುದು ಕೂಡ ಟಫು ಕ್ಯಾಲ್ಕುಲೇಷನ್ ಇರಲ್ಲ, ಸಿಂಪಲ್ಲಾಗಿ ಜರ್ನಲ್ ಎಂಟ್ರಿ ಇರುತ್ತೆ. ಸೊ ನಾನು ನಮ್ಮ ವಿದ್ಯಾರ್ಥಿಗಳಿಗೆ ಈ ಚಾಪ್ಟ್ರಲ್ಲಿ ಮತ್ತು ಈ ಚಾಪ್ಟ್ರಲ್ಲಿ ಸುಲಭವಾದಂತಹ ಪ್ರಾಬ್ಲಮ್ನ ಇದು 2 ಚಾಪ್ಟ್ರಲ್ಲಿ ಕವರ್ ಮಾಡಿ ನೀವು ಎಕ್ಸಾಮಲ್ಲಿ ಅಂತ ಮೊದಲು ಹೊತ್ತು ಕೊಡ್ತೀನಿ. ಅದಾದಮೇಲೆ ಚಾಪ್ಟರ್ ನಂಬರ್ 6ಅಲ್ಲಿ ಇಶ್ಯೂ ಆ್ಯಂಡ್ ರಿಡಂಪ್ಷನ್ ಆಫ್ ಡಿಬೆಂಚರ್ ಅಂತ ಬರುತ್ತೆ. ಇಶ್ಯೂ ಆ್ಯಂಡ್ ರಿಡಂಪ್ಷನ್ ಆಫ್ ಡಿಬೆಂಚರಲ್ಲಿ ನಿಮಗೆ ಅಲಾಟೆಡ್ ಮಾರ್ಕ್ಸು ನಿಮಗೆ 14 ಅಂಕಗಳಿದೆ. 14 ಅಂಕಗಳಲ್ಲಿ ರಿಡಂಪ್ಷನ್ ಆಫ್ ಡಿಬೆಂಚರ್ಗೆ ಇದು ಕೂಡ ಜರ್ನಲ್ ಎಂಟ್ರಿ ಬರುತ್ತೆ. ಭಾಳ ಈಸಿ ಇರುತ್ತೆ. 3 ಹಂತಗಳನ್ನ ಯಾವ ಥರ ನೀವು ವಾಪಸ್ಸಾತಿ ಕೊಡ್ತೀರಾ. ಇಶ್ಯೂ ಆಫ್ ಡಿಬೆಂಚರ್ ಆನ್ ಪಾರ್ ಅಂದರೆ ಮುಖಬೆಲೆಯಲ್ಲಿ, ಇಶ್ಯೂ ಆಫ್ ಡಿಬೆಂಚರ್ ಆನ್ ಪ್ರೀಮಿಯಮ್ ಅದನ್ನು ನೀವು ಹೆಚ್ಚುವರಿ ಬೆಲೆಯಲ್ಲಿ, ಇಶ್ಯೂ ಆಫ್ ಡಿಬೆಂಚರ್ ಆನ್ ಡಿಸ್ಕೌಂಟ್,
ಈ 3 ಹಂತಗಳಲ್ಲಿ 3 ಎಂಟ್ರಿ ಬರುತ್ತೆ. ಇಲ್ಲೂ ಕೂಡ ನಿಮಗೆ 9 ಎಂಟ್ರಿಗಳು ಬರುತ್ತೆ. ಈಸಿಯಾಗಿ ನೀವು ಇಲ್ಲೂ ಕೂಡ ನೀವು 12 ಮಾರ್ಕ್ಸನ್ನು ತೊಗೋಬೋದು. ಆದರೆ ನಿಮಗೆ ಜರ್ನಲ್ ಎಂಟ್ರಿ ನಮ್ಮ ವಿದ್ಯಾರ್ಥಿಗಳ ನನ್ನ ಏನೋ ವೈಯಕ್ತಿಕ ಅನಿಸಿಕೆ ಮತ್ತು ಅಭಿಪ್ರಾಯದಲ್ಲಿ ವಿದ್ಯಾರ್ಥಿಗಳಿಗೆ ನಾನು ಜಾಸ್ತಿ ಇದು 9 ಎಂಟ್ರಿನ ಇದನ್ನು ಬರೀರಿ. ಇದಕ್ಕೆ ನೀವು ಪ್ರಿಫರೆನ್ಸ್ ನಿಮಗೆ ಈಸಿಯಾಗಾದರೆ ಇದನ್ನು ಈ ಚಾಪ್ಟ್ರಲ್ಲಿ ಜರ್ನಲ್ ಎಂಟ್ರಿನ ಪ್ರಿಪೇರ್ ಮಾಡಿ. ಇಲ್ಲ ಆದರೆ ನೀವು ನೆಕ್ಸ್ಟ್ ಆಪ್ಷನ್ ಇರುತ್ತೆ ಅಂತ ಆಪ್ಷನ್ಗೆ ಹೋಗ್ತೀನಿ. ಸೊ ನಿಮಗೆ ಇಲ್ಲಿ ಚಾಪ್ಟರ್ ನಂಬರ್ 7ಅಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಕಂಪನಿ ಅಂತ ಇದೆ. ಆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಕಂಪನಿನಲ್ಲಿ ನಿಮಗೆ 10 ಅಂಕಕ್ಕೆ ನೀವು ಇಲಾಖೆ ಏನು ಅಲಾಟ್ ಮಾಡಿದ್ದಾರೆ. ಅದರಲ್ಲಿ 1 ಅಂಕದ ಪ್ರಶ್ನೆ 2 ಬರುತ್ತೆ, 2 ಅಂಕದ ಪ್ರಶ್ನೆ 1 ಬರುತ್ತೆ, ಮತ್ತು 6 ಅಂಕದ ಪ್ರಶ್ನೆ 1 ಬರುತ್ತೆ. ನೀವು ಇಲ್ಲಿ ತನಕನೇ ನೀವು ಈ ಚಾಪ್ಟ್ರಲ್ಲಿ 1 ಮತ್ತು ಇಲ್ಲೊಂದು ಇಲ್ಲಿ ಅಡ್ಮಿಷನ್ ಆರ್ ರಿಟೈರ್ಮೆಂಟಲ್ಲಿ ಇಲ್ಲೊಂದು ನೀವು 3-6 ಅಂಕದ ಪ್ರಶ್ನೆಗಳಲ್ಲಿ ಇಷ್ಟು ಚಾಪ್ಟರ್ನ ಓದ್ಕೊಂಡ್ರೆ ಸಾಕು. ಇಷ್ಟು 1 + 3 + ಏನು ಚಾಪ್ಟರ್ ನಂಬರ್ 7ಅಲ್ಲಿ ಈ 3 ಮಾಡಿದ್ರೆ ನೀವು ಸೆಕ್ಷನ್ 3ನಲ್ಲಿ ಸೆಕ್ಷನ್ ಸಿನಲ್ಲಿ 5 ಪ್ರಶ್ನೆಗಳು ಕೇಳಿರ್ತಾನೆ. 5 ಪ್ರಶ್ನೆಗಳಲ್ಲಿ ಆ 1 ಪ್ರಶ್ನೆಗೆ 6 ಅಂಕಗಳು ಅಂತ, ಅದರಲ್ಲಿ ಕೇವಲ ನೀವು 3 ನೀವು ಬರೀಬೇಕಾಗತ್ತೆ. ಅಲ್ಲಿಗೆ ನೀವು ಸೆಕ್ಷನ್ ಸಿನಲ್ಲಿ ನೀವು 3 ಪ್ರಶ್ನೆಗಳಿಗೆ 1 ಚಾಯ್ಸ್ ಇಟ್ಕೊಳ್ಳಿ. ಆ ಚಾಯ್ಸ್ ಇಟ್ಕೊಂಡು 4 ಪ್ರಶ್ನೆಗಳಿಗೆ ನೀವು ತಯಾರಾಗಿ ಅದರಲ್ಲಿ 3 ಪ್ರಶ್ನೆಗಳಿಗೆ ನೀವು ಈಸಿಯಾಗಿ ಮಾರ್ಕ್ಸನ್ನು ಕೌಂಟ್ ಮಾಡ್ಬೋದು. ಈಗ ನೆಕ್ಸ್ಟು ಚಾಪ್ಟರ್ ನಂಬರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ನಿಮಗೆ ಆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಸ್ಕೆಡ್ಯೂಲ್ 3ನಲ್ಲಿ ಪ್ರಿಪೇರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂಡರ್ ಸ್ಕೆಡ್ಯೂಲ್ 3 ಕಂಪನಿ ಆ್ಯಕ್ಟ್ 2013 ಅಂತ ಬರುತ್ತೆ. ಅದರಲ್ಲಿ ನಾವು ಸ್ಕೆಡ್ಯೂಲನ್ನು ಬರ್ಕೊಳ್ಳೋದು. ರೆವಿನ್ಯೂ ಫ್ರಮ್ ಆಪರೇಷನ್, ಅದರ್ ಇನ್ಕಮ್, ಎಕ್ಸ್ಪೆನ್ಸಸ್, EBIT ತನಕ ನೀವು ಮಾಡಿದ್ರೆ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಇದೆ, ಅದೊಂದು ಮಾಡ್ಕೋಬೋದು. ಇಲ್ಲ ಸ್ಕೆಡ್ಯೂಲ್ 3 ಪ್ರಕಾರ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಿ ಅಂತ, ಅಲ್ಲೂ ಕೂಡ ನಿಮಗೆ ಬ್ಯಾಲೆನ್ಸ್ ಶೀಟಲ್ಲಿ ಕರೆಂಟ್ ಅಸೆಟ್, ಫಿಕ್ಸ್ಡ್ ಅಸೆಟ್ ಮತ್ತು ಇನ್ವೆಸ್ಟ್ಮೆಂಟ್ ಒಂದು ಕಡೆ ಬರುತ್ತೆ, ಇನ್ನೊಂದು ಕಡೆ ಕ್ಯಾಪಿಟಲ್, ಓನರ್ಸ್ ಕ್ಯಾಪಿಟಲ್, ಲಾಂಗ್ ಟರ್ಮ್ ಲಯಬಿಲಿಟೀಸ್ ಮತ್ತು ಕರೆಂಟ್ ಲಯಬಿಲಿಟೀಸ್. ಅದನ್ನು ನೀವು ಟ್ಯಾಲಿ ಮಾಡುವಂಥದ್ದು ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ನೀವು ಈ ಚಾಪ್ಟ್ರಲ್ಲಿ 6 ಅಂಕಗಳನ್ನ ಈಸಿಯಾಗಿ ತೊಗೋಬೋದು. ಮತ್ತು ನೀವು ಚಾಪ್ಟರ್ ನಂಬರ್ 8ಅಲ್ಲಿ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಬರುತ್ತೆ. ಆ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ನಿಮಗೆ 14 ಅಂಕಗಳಿದೆ. 14 ಅಂಕಗಳಿದೆ. 14 ಅಂಕಗಳಲ್ಲಿ 1 ಅಂಕದ ಪ್ರಶ್ನೆ 2 ಇದೆ ಮತ್ತು 12 ಅಂಕದ ಪ್ರಶ್ನೆ 1 ಇದೆ. ನಾನು ನಮ್ಮ ಮಕ್ಕಳಿಗೆ ನಿಮಗೆ ಸಜೆಷನ್ ಮಾಡುವಂಥದ್ದು ಏನೋ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ಯಾವುದೇ ಕಾರಣಕ್ಕೂ 12 ಅಂಕಗಳಕ್ಕೆ ಯಾವುದೇ ಕಾರಣಕ್ಕೂ ನೀವು ಬಿಡೋಕ್ಕೆ ಹೋಗ್ಬಾರ್ದು. ಭಾಳ ಈಸಿ ಇರುತ್ತೆ. ಅವನೇ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ಕೊಟ್ಟಿರ್ತಾನೆ, ಅಲ್ಲಿ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಕಂಪೇರ್ ಮಾಡಿದ್ರು ಬೇಸ್ ಇಯರ್ಗೆ ಮತ್ತು ಕರೆಂಟ್ ಇಯರ್ಗೆ 2013 ಮತ್ತು 2014 ಅಥವಾ 2025 ಅಥವಾ 26ಕ್ಕೆ ಒಂದು 2 ವರ್ಷದ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿರ್ತಾನೆ. ಅದನ್ನು ನಾವು ಏನು ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಬ್ಯಾಲೆನ್ಸ್ ಶೀಟ್ ಅಂತ ಕೊಟ್ಟಿರ್ತಾನೆ, ಅದನ್ನು ನಾವು ಪೊಸಿಷನ್ ಸ್ಟೇಟ್ಮೆಂಟ್ ಅಂತ ಕೊಟ್ಟಿರ್ತೀವಿ. ಆ ಇನ್ಕಮ್ ಸ್ಟೇಟ್ಮೆಂಟ್ ಮತ್ತು ಪೊಸಿಷನ್ ಸ್ಟೇಟ್ಮೆಂಟನ್ನು ನೀವು ಕಂಪೇರ್ ಮಾಡಿದ್ರೆ ನೀವೊಂದು 4 ಕಂಪ್ಯಾರಿಟಿವ್ನಲ್ಲಿ ಇಲ್ಲಿ ಮೊದಲನೇ ವರ್ಷದ್ದು ಇರುತ್ತೆ. ಫಾರ್ ಎಕ್ಸಾಂಪಲ್ 2013 2020 ಇರೋದು ಒಂದು ಐಟಮ್ಗಳನ್ನ ಕೊಟ್ಟಿರ್ತಾನೆ. 2024 ಇಲ್ಲಿ ಒಂದು ಅಮೌಂಟ್ಗಳನ್ನ ಕೊಟ್ಟಿರ್ತಾನೆ. ಇದಕ್ಕೂ ಕಂಪೇರ್ ಮಾಡಿ ಏನು ಪ್ಲಸ್ ಆರ್ ಮೈನಸ್ ಆಯಿತಾ. ಇದು ಪರ್ಸೆಂಟೇಜಲ್ಲಿ ಮಾಡುವಂಥದ್ದೇ ಕಂಪ್ಯಾರಿಟಿವ್ ಅಂತ. ಕಂಪ್ಯಾರಿಟಿವ್ನ ನಾವು ವರ್ಟಿಕಲ್ ಸ್ಟೇಟ್ಮೆಂಟಲ್ಲಿ ಅನಾಲಿಸಿಸ್ ಮಾಡ್ತೀವಿ. ಮತ್ತು ಕಂಪ್ಯಾರಿಟಿವ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್, ಕಾಮನ್ ಸೈಜ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್. ಈ 4 ಈಸಿಯಾಗಿ ನೀವು ತಿಳ್ಕೊಂಡಿದ್ದೇ ಆದರೆ ನೀವು 12 ಮಾರ್ಕ್ಸನ್ನು ಮಕ್ಕಳೇ ಈಸಿಯಾಗಿ ತೊಗೋಬೋದು. ನಮ್ಮ ವಿದ್ಯಾರ್ಥಿಗಳಿಗೆ ಸಜೆಷನ್ ಮಾಡುವಂಥದ್ದು ಒಂದು ಜರ್ನಲ್ ಎಂಟ್ರಿ, ಕಂಪ್ಯಾರಿಟಿವ್ ಮತ್ತು ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಮತ್ತು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್. 12 ಅಂಕಗಳಿಗೆ ನೀವು ಜಾಸ್ತಿ ಒತ್ತು ಕೊಡಬೇಕಾಗಿರೋದು ಇಲ್ಲಿ ಒಂದು 12 ಮಾರ್ಕ್ಸ್ ಮತ್ತು ಇಲ್ಲೊಂದು 12 ಮಾರ್ಕ್ಸ್ಗೆ, ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ 12 ಮಾರ್ಕ್ಸ್ಗೆ. ಸೊ ಈ 3 ಚೆನ್ನಾಗಿ ತಿಳ್ಕೊಂಡಿದ್ದೆ ಆದರೆ ಸೆಕ್ಷನ್ ಡಿನಲ್ಲಿ ನೀವು ಈಸಿಯಾಗಿ
36 ಅಂಕಗಳನ್ನ ಈಸಿಯಾಗಿ ತಗೋಬೋದಾಗಿದೆ. ಅದೇ ರೀತಿ 6 ಅಂಕಗಳ ಪ್ರಶ್ನೆಯಲ್ಲಿ ಏನೋ ಇಲ್ಲಿ ಒಂದು ಚಾಪ್ಟರ್ ನಂಬರ್ 1ನಲ್ಲಿ ಬೇಸಿಕ್ ಅಡ್ಮಿಷನ್ ಆರ್ ಅಡ್ಮಿಷನಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಆರ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥಡ್, ಮತ್ತು ಎಕ್ಸಿಕ್ಯೂಟರ್ ಅಕೌಂಟ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ಪಲ್ಲಿ ಇಲ್ಲಿ ಏನು ರೀಕನ್ಸ್ಟ್ರಕ್ಷನ್ ಆಫ್ ರಿಟೈರ್ಮೆಂಟ್ ಆರ್ ಡೆತ್ತಲ್ಲಿ ಎಕ್ಸಿಕ್ಯೂಟರ್ ಅಕೌಂಟ್ ಇನ್ನೊಂದು ಏನೋ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಆರ್ ಗೇನಿಂಗ್ ರೇಷಿಯೋ. ಎರಡನ್ನ ನೀವು ತಿಳ್ಕೊಂಡಿದ್ದಾದರೆ ನಿಮಗೆ 2 ಸೆಕ್ಷನಲ್ಲಿ ನಿಮಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ಥರ ಬರುತ್ತೆ ಅಂತ ನೆಕ್ಸ್ಟ್ ಹೇಳ್ಕೊಡ್ತೀನಿ. ಇದೇ ಚಾಪ್ಟ್ರಲ್ಲಿ ರೇಷಿಯೋ ಅನಾಲಿಸಿಸ್, ಈ ರೇಷಿಯೋ ಅನಾಲಿಸಿಸಲ್ಲಿ ಸ್ವಲ್ಪ ರೇಷಿಯೋಗಳನ್ನ ತಿಳ್ಕೊಂಡಿದ್ದೇ ಆದರೆ ನೀವು ಏನು ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ 4 ಮೇಜರ್ ಟಾಪಿಕ್ ಬರುತ್ತೆ, ಮೇಜರು ಏನೋ ರೇಷಿಯೋಗಳು ಬರುತ್ತೆ. ಒಂದು ಪ್ರಾಫಿಟಬಿಲಿಟಿ ರೇಷಿಯೋ, ಟರ್ನ್ ಓವರ್ ರೇಷಿಯೋ, ಅದಾದಮೇಲೆ ಏನೋ ಈಕ್ವಿಟಿ ರೇಷಿಯೋ ಅಂತ 4 ಸ್ಟೇಜಸ್ಗಳು ಬರುತ್ತೆ. ಆ 4 ಸ್ಟೇಜ್ಗಳಲ್ಲಿ 3 ರೇಷಿಯೋಗಳಿರುತ್ತೆ. ಆ 3 ರೇಷಿಯೋಗಳಲ್ಲಿ 3 ಫಾರ್ಮುಲಾಗಳಿರುತ್ತೆ. ಸೊ ಹಾಗಾಗಿ ಮಕ್ಕಳೇ ನಿಮಗೆ ಈಸಿಯಾಗಿದ್ದರೆ ಎಲ್ಲ ರೇಷಿಯೋಗಳನ್ನ ನೀವು ತಿಳ್ಕೊಂಡಿದ್ದೇ ಆದರೆ ಈ ಪ್ರಶ್ನೆಗೆ ನೀವು ಉತ್ತರ ಬರೀರಿ. ಇಲ್ಲಾದರೆ ನಿಮಗೆ ಆಪ್ಷನ್ಗಳಿರುತ್ತೆ, ಆಯಿತಾ, ಆಪ್ಷನ್ಗಳಿರುತ್ತೆ. ನಾನು ನಮ್ಮ ಮಕ್ಕಳಿಗೆ ನಾವು ಮೇಲ್ಗಡೆ ಇರುವಂತಹ 3 ಪ್ರಶ್ನೆಗಳು ಮಾತ್ರ ಒತ್ತು ಕೊಡ್ತೀವಿ. ನಾವು ರೇಷಿಯೋ ಅನಾಲಿಸಿಸಲ್ಲಿ ನಿಮಗೆ ಗೊತ್ತಾಯಿತು ಅಂದರೂ ಕೂಡ ಕನ್ಫ್ಯೂಸ್ ಆಗುವಂಥ ಚಾನ್ಸಸ್ಗಳಿರುತ್ತೆ. ಸೊ ಈ ಚಾಪ್ಟರ್ನ ಓದಿ, ಯಾಕಂದರೆ 1 ಅಂಕಕ್ಕೆ 2 ಪ್ರಶ್ನೆಗಳು ಬರುತ್ತೆ. ಮತ್ತು ಚಾಪ್ಟರ್ ನಂಬರ್ ಏನೋ 10ನಲ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಇದು 10 ಅಂಕಗಳಿಗೆ ಬರುತ್ತೆ. ಒಂದು ಕ್ಯಾಶ್ ಫ್ಲೋ ಮೇನು ಹೆಡ್ಡಲ್ಲಿ 6 ಮಾರ್ಕ್ಸ್ಗೆ 1, 2 ಮಾರ್ಕ್ಸ್ಗೆ 1 ಮತ್ತು 1 ಅಂಕದ ಪ್ರಶ್ನೆ 2 ಬರುತ್ತೆ. ಸೊ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ಗೆ ಒಂದು ಪ್ರಾಬ್ಲಮ್, ಇದರ ಬೇಸ್ ಮೇಲೆ ಒಂದು ಪ್ರಾಬ್ಲಮ್ ಕೇಳ್ತಾನೆ. ನೀವು ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್, ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟೀಸ್ ಮತ್ತು ಡಿವಿಡೆಂಟ್ ಆ್ಯಕ್ಟಿವಿಟೀಸ್ ಆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಈ 3ರಲ್ಲಿ 2 ಅಂಕದ ಪ್ರಶ್ನೆಗಳು ಬರುತ್ತೆ. ಮತ್ತು 1 ಅಂಕಕ್ಕೆ ನಿಮಗೆ 2 ಪ್ರಶ್ನೆ ಬರುತ್ತೆ. ಒಟ್ಟಾರೆಯಾಗಿ ನಿಮಗೆ ಟೋಟಲ್ಲು 132 ಮಾರ್ಕ್ಸ್ ಇರುತ್ತೆ. 132 ಮಾರ್ಕ್ಸಲ್ಲಿ ನೀವು ಬರೀಬೇಕಾಗಿರೋದು 80 ಮಾರ್ಕ್ಸ್ಗೆ. ಅದರಲ್ಲಿ ಏನೋ ಸೆಕ್ಷನ್ ಎನಲ್ಲಿ ಏನೋ ಒಟ್ಟಾರೆಯಾಗಿ 20 ಏನೋ ಮಾರ್ಕ್ಸ್ಗೆ ಇಲ್ಲಿ ಚಾಯ್ಸ್ ಇಲ್ಲ, ನಿಮಗೆ ಇಲ್ಲಿ ಚಾಯ್ಸ್ ಇಲ್ಲ. ನೆಕ್ಸ್ಟು ಸೆಕ್ಷನ್ ಎ, ಸೆಕ್ಷನ್ ಬಿ ಮತ್ತು ಸೆಕ್ಷನ್ ಸಿ, ಸೆಕ್ಷನ್ ಡಿ ಅಂತ 4 ಆಪ್ಷನ್ಗಳಿದೆ ವಿದ್ಯಾರ್ಥಿಗಳೇ. ಅದೇ ರೀತಿ ನೀವು ಸೆಕ್ಷನ್ನು ಚಾಪ್ಟರ್ ವೈಸು ನೀವು ಯಾವ್ಯಾವ ಮಾರ್ಕ್ಸ್ಗೆ ಯಾವ್ಯಾವ ಚಾಪ್ಟ್ರಲ್ಲಿ ಬರುತ್ತೆ ಅಂತ ತಿಳ್ಕೊಡ್ರಿ. ಇಲ್ಲಿ ನಿಮಗೆ ಕ್ವಶನ್ ಪೇಪರ್ ಪ್ಯಾಟ್ರನ್ ಯಾವ ಥರ ಇರುತ್ತೆ ಅಂತ ಇಲ್ಲಿ ನೋಡಿ, ಏನೋ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾನೆ. ಪಾರ್ಟ್ ವೈಸಲ್ಲಿ ಪಾರ್ಟ್ ಎ 1 ಮಾರ್ಕ್ಸ್ ಕ್ವಶನ್ ಇರುತ್ತೆ. 1 ಮಾರ್ಕ್ಸ್ ಕ್ವಶನ್ 20 ಕ್ವಶನ್ ಇರುತ್ತೆ. ಅದರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನೋಡಿ, ಕ್ವಶನ್ ಶುಡ್ ಬಿ ಸ್ಟ್ರೈಟ್, ಸಿಂಪಲ್, ಅಂಡರ್ಸ್ಟ್ಯಾಂಡಬಲ್ ಫ್ರಮ್ ಗ್ರಾಮೆಟಿಕಲ್ ಆರ್ ಸ್ಪೆಲ್ಲಿಂಗ್ ಎರರ್ಸ್. ಒಂದು ಸಿಂಪಲ್ ಕ್ವಶನ್ ಇರುತ್ತೆ, ಅದು ಆಬ್ಜೆಕ್ಟಿವ್ ಟೈಪ್ಸಲ್ಲ ಇರ್ಬೋದು, ಅಥವಾ ಫಿಲ್ಲಿಂಗ್ ದ ಬ್ಲಾಂಕ್ಸ್ ಇರ್ಬೋದು, ಮ್ಯಾಚ್ ದ ಫಾಲೋಯಿಂಗ್ ಇರ್ಬೋದು, ಅಥವಾ ಯಾವುದಾದ್ರೂ ನಿಮಗೆ ಎಕ್ಸ್ಪ್ಯಾಂಡ್ ಅಂತ ಕೇಳ್ಬೋದು. ಸೊ ಸಿಂಪಲ್ ಆಗಿರುತ್ತೆ ಒಂದು ಕ್ವಶನ್ನು. ಅದಾದಮೇಲೆ ಇನ್ನೊಂದು ಕ್ವಶನ್ನು ನಿಮಗೆ ಅಂಡರ್ಸ್ಟ್ಯಾಂಡಿಂಗ್, ಆ ಚಾಪ್ಟರ್ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ಒಂದು ಕ್ವಶನ್ ಕೇಳಿರ್ತಾನೆ. ಅದಾದಮೇಲೆ ಒಂದು ಡೆಫಿನೆಟ್ ಆಬ್ಜೆಕ್ಟಿವ್ಸ್, ಯಾವುದಾದ್ರು ಒಂದು ಚಾಪ್ಟ್ರಲ್ಲಿ ಆಬ್ಜೆಕ್ಟಿವ್ಸ್ ಕೊಟ್ಟಿರ್ತಾನೆ. ಸೊ ನಿಮಗೆ ಚಾಪ್ಟರ್ ವೈಸಲ್ಲಿ ಸೆಕ್ಷನ್ ಎನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ. ಬಹು ಆಯ್ಕೆಯ ಪ್ರಶ್ನೆಗಳು 4 ಆಯ್ಕೆಗಳು ಕೊಟ್ಟಿರ್ತಾನೆ. ನೀವು ಈಸಿಯಾಗಿ ನೀವು ಚಾಪ್ಟರ್ ವೈಸಲ್ಲಿ ಆಬ್ಜೆಕ್ಟಿವ್ ಟೈಪ್ಸ್ದು ನೀವು ನೋಡ್ಕೊಂಡಿದ್ದೆ ಆದರೆ ನೀವು 5 ಕ್ವಶನ್ನ ಈಸಿಯಾಗಿ ಬರಿಬೋದು. ಈಸಿಯಾಗೆ ಸ್ಟ್ರೈಟಾಗಿ ಸಿಂಪಲಾಗಿ ಕೊಟ್ಟಿರ್ತಾನೆ. ಎರಡನೇ ಇದರಲ್ಲಿ ಫಿಲ್ಲಿಂಗ್ ದ ಬ್ಲಾಂಕ್ಸ್ ಅಪ್ರಾಪ್ರಿಯೇಟ್ ಆನ್ಸರ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಕೊಟ್ಟಿರ್ತಾನೆ. ಬ್ರಾಕೆಟಲ್ಲಿ ಇರುತ್ತೆ. ನೀವು ಈಸಿಯಾಗಿ ಒಂದು 2-3 ಕ್ವಶನಲ್ಲಿ ಅಲ್ಲಿ 5 ಪ್ರಶ್ನೆಗಳಿಗೆ 5 ಉತ್ತರಗಳು ಬ್ರಾಕೆಟಲ್ಲೇ ಕೊಟ್ಟಿರ್ತಾನೆ. ನೀವು 3 ನಿಮಗೆ ಉತ್ತರ ಗೊತ್ತಿದ್ದು ಅಂದರೆ 2 ಉತ್ತರಗಳನ್ನ ನೀವೇ ಅಲ್ಲೇ ನಿಮ್ಮ ಇಮ್ಯಾಜಿನೇಷನಲ್ಲ ಅಲ್ಲಿ ಈಸಿಯಾಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನೀವು ಬರಿಬೇಕಾಗಿದೆ. ಅದಾದಮೇಲೆ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗಲ್ಲಿ ನಿಮಗೆ ಏನಿ ಚಾಪ್ಟರ್ ವೈಸಲ್ಲಿ ನಾನು ಹೇಳಿದ್ನಲ್ಲ, ಆ 1 ಮಾರ್ಕ್ಸ್ ಚಾಪ್ಟ್ರಲ್ಲಿ ಬರುವಂಥ ಚಾಪ್ಟರ್ನ ನೋಡಿಕೊಂಡ್ರೆ ಅಲ್ಲಿ ಈಸಿಯಾಗಿ ಒಂದು ಮ್ಯಾಚ್ ದ ಫಾಲೋಯಿಂಗ್ ನೋಡ್ಬೋದು. ಅದಾದಮೇಲೆ ನೋಡಿ ಶಾರ್ಟ್ ಆನ್ಸರ್, ಒಂದು ಟೋಟಲಿ ಇದಕ್ಕೆ ಆಬ್ಜೆಕ್ಟಿವ್ ಇರುತ್ತೆ, ಟೋಟಲಿ ಅಲ್ಲೇ ಆನ್ಸರ್ ಇರುತ್ತೆ. ವೆರಿ ಶಾರ್ಟ್ ಆನ್ಸರ್ ಅಂದರೆ ನೀವು ನೋಡಬೇಕಾಗಿರೋದು. ಇದು ಒಂದು ಟ್ರೂ ಆರ್ ಫಾಲ್ಸ್ ಇರುತ್ತೆ.
ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿರ್ತಾನೆ, ಅದರಲ್ಲಿ ಟ್ರೂ ಆರ್ ಫಾಲ್ಸ್ ಅಂತ ಬರೆಯುವಂಥದ್ದು. ಇನ್ನೊಂದು ಎಕ್ಸ್ಪ್ಯಾಂಡ್, ಒಂದು ಎಕ್ಸ್ಪ್ಯಾಂಡ್, ಫಾರ್ ಎಕ್ಸಾಂಪಲ್ ಎಕ್ಸ್ಪ್ಯಾಂಡ್ ICMA ಅಂತ ಕೇಳ್ಬೋದು. ಎಕ್ಸ್ಪ್ಯಾಂಡ್ ಪಾರ್ಟ್ನರ್ಶಿಪ್ಗೆ ಒಂದು ಎಕ್ಸ್ಪ್ಯಾಂಡ್ನ ಕೇಳ್ಬೋದು. ಒಂದು ಕ್ವಶನ್ ಇರುತ್ತೆ, ಒಂದು ವೆರಿ ಶಾರ್ಟ್ ಆನ್ಸರು 3 ಕ್ವಶನ್ಗಳಿರುತ್ತೆ. ಸೊ ಇಲ್ಲಿ ನಿಮಗೆ ಈ ಸೆಕ್ಷನ್ ಪಾರ್ಟ್ ಎನಲ್ಲಿ ಯಾವುದೇ ರೀತಿ ನಿಮಗೆ ಚಾಯ್ಸ್ ಇರಲ್ಲ. ಚಾಯ್ಸ್ ಅಂದರೆ ಬಹು ಆಯ್ಕೆ ಇರಲ್ಲ. ಪಾರ್ಟ್ ಬಿ ಬಂದಾಗ ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಟೋಟಲಿ ನಿಮಗೆ 15 ಕ್ವಶನ್ಗಳಿರುತ್ತೆ. ಪಾರ್ಟ್ ಬಿನಲ್ಲಿ ನಿಮಗೆ 5 ಕ್ವಶನ್, ಪಾರ್ಟ್ ಸಿನಲ್ಲಿ 5 ಕ್ವಶನ್, ಪಾರ್ಟ್ ಡಿನಲ್ಲಿ 5 ಕ್ವಶನ್. ನೀವು ಬರೀಬೇಕಾಗಿರೋದು 3 ಕ್ವಶನ್ಗೆ ಉತ್ತರಗಳನ್ನ ಬರೀಬೇಕಾಗುತ್ತೆ. ನಿಮಗೆ 5 ಪ್ರಶ್ನೆಗಳಲ್ಲಿ ಒಂದು ನೋಡಿ, ಕ್ವಶನ್ ಶುಡ್ ಬಿ ಸೆಲೆಕ್ಟೆಡ್ ಫ್ರಮ್ ದ ಸ್ಟಿಪ್ಯುಲೇಟೆಡ್ ಚಾಪ್ಟರ್ ಓನ್ಲಿ. ನಾವು ಏನೋ ಬ್ಲೂ ಪ್ರಿಂಟಲ್ಲಿ ಏನಿದೆ ಅಲ್ಲಿ ಚಾಪ್ಟರ್ ನಂಬರ್ ನೋಡಿ, ಇಲ್ಲಿ ಚಾಪ್ಟರ್ ನಂಬರ್ ನೋಡಿ, ಚಾಪ್ಟರ್ ನಂಬರ್ 1, ಚಾಪ್ಟರ್ ನಂಬರ್ 3, ಚಾಪ್ಟರ್ ನಂಬರ್ 5, ಚಾಪ್ಟರ್ ನಂಬರ್ 7 ಮತ್ತು ಚಾಪ್ಟರ್ ನಂಬರ್ 10. ಚಾಪ್ಟರ್ ನಂಬರ್ 1ನಲ್ಲಿ ಬೇಸಿಕ್ ಕಾನ್ಸೆಪ್ಟ್ ಆಫ್ ಪಾರ್ಟ್ನರ್ಶಿಪ್ ಅಲ್ಲಿ, ಚಾಪ್ಟರ್ ನಂಬರ್ 3ನಲ್ಲಿ ರಿಟೈರ್ಮೆಂಟ್ ಆ್ಯಂಡ್ ಡೆತ್ತಲ್ಲಿ ಒಂದು ಕ್ವಶನ್ ಕೇಳಿರ್ತಾನೆ. ಅದಾದಮೇಲೆ ಚಾಪ್ಟರ್ ನಂಬರ್ 5ನಲ್ಲಿ ನಿಮಗೆ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ಪಲ್ಲಿ ಒಂದು ಕ್ವಶನ್ ಕೇಳ್ತಾನೆ. ಚಾಪ್ಟರ್ ನಂಬರ್ 7ನಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಒಂದು ನಿಮಗೆ ಕ್ವಶನ್ ಕೊಟ್ಟಿರ್ತಾನೆ. ಚಾಪ್ಟರ್ ನಂಬರ್ 10 ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಇನ್ವೆಸ್ಟ್ಮೆಂಟ್ ಆಕ್ಟಿವಿಟೀಸ್, ಆಪ್ರೇಟಿಂಗ್ ಆಕ್ಟಿವಿಟೀಸ್ ಮತ್ತು ಡಿವಿಡೆಂಟ್ ಆಕ್ಟಿವಿಟೀಸ್, ಆಯಿತಾ. ಈ 3 ಕ್ವಶನ್ಗಳಲ್ಲಿ 3 ಟಾಪಿಕಲ್ಲಿ ಯಾವುದಾದ್ರು ಒಂದು 2 ಮಾರ್ಕ್ಸ್ಗೆ ಕೊಟ್ಟಿರ್ತಾನೆ. ಸೊ ಕ್ವಶನ್ ಅಂಡರ್ ದ ಸೆಕ್ಷನ್ ಮೇ ಬಿ ಕ್ವಶನ್ ಫ್ರಮ್ ಸ್ಟೇಟ್ಮೆಂಟ್ ಫ್ರಮ್ ಸ್ಮಾಲ್ ಕ್ಯಾಲ್ಕುಲೇಷನ್ ಅಂದರೆ ಇದರಲ್ಲಿ ಏನಿರುತ್ತೆ ಅಂದರೆ ಒಂದು ಜರ್ನಲ್ ಎಂಟ್ರಿ ಕೇಳ್ತಾನೆ, ಇದರ ಅಡ್ಮಿಷನಲ್ಲಿ ಒಂದು ಜರ್ನಲ್ ಎಂಟ್ರಿ ಕೇಳ್ತಾನೆ, ಅಥವಾ ಡಿಸಲ್ಯೂಷನಲ್ಲಿ ಒಂದು ಜರ್ನಲ್ ಎಂಟ್ರಿ ಕೇಳ್ತಾನೆ. ಅಡ್ಮಿಷನಲ್ಲಿ ನೀವು ಫಾರ್ ಎಕ್ಸಾಂಪಲ್ ಡಿಸಲ್ಯೂಷನ್ ಬಂದಾಗ ಎಕ್ಸ್ಪೆನ್ಸಸ್ ಪೇಯ್ಡ್ ಫಾರ್ ಡಿಸಲ್ಯೂಷನ್ ಗಿವ್ ದ ಜರ್ನಲ್ ಎಂಟ್ರಿ ಅಂತ ಕೇಳ್ತಾನೆ. ಸೊ ಆವಾಗ ನೀವು ರಿಯಲೈಸೇಷನ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್. ಲಯಬಿಲಿಟೀಸ್ ಟೇಕನ್ ಓವರ್ ಬೈ ದ ಪಾರ್ಟ್ನರ್ ಬಂದಾಗ ಒಂದು ಸಿಂಪಲ್ ಜರ್ನಲ್ ಎಂಟ್ರಿ ಯಾವ ಥರ ಬರುತ್ತೆ ಅಂತ ಕೇಳ್ತಾನೆ. ಸೊ ಆವಾಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಟು ರಿಯಲೈಸೇಷನ್ ಅಕೌಂಟ್ ಅಂತ ಕೇಳ್ಬೋದು. ಸೊ ಇದನ್ನು ಅಡ್ಮಿಷನ್ ಆಫ್ ಪಾರ್ಟ್ನರಲ್ಲಿ ದ ಕ್ಯಾಪಿಟಲ್ ಶುಡ್ ಬಿ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ರೆ ಏನು ಜರ್ನಲ್ ಎಂಟ್ರಿ ಬರುತ್ತೆ ಅಂತ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್ ಅಂಡರ್ ದ ಡಿಸಲ್ಯೂಷನಲ್ಲಿ ಇದು ಒಂದು ಜರ್ನಲ್ ಎಂಟ್ರಿ ಕೊಟ್ಟಿರ್ತಾನೆ. ಅದಾದಮೇಲೆ ಡೆಫಿನೇಷನ್ ಡಿಫೈನ್ ಪಾರ್ಟ್ನರ್ಶಿಪ್, ಪದೇ ಡಿಫೈನ್ ಪಾರ್ಟ್ನರ್ಶಿಪ್, ಮೀನಿಂಗ್, ಫೀಚರ್ಸ್, ಯಾವುದಾದ್ರು ಮೆರಿಟ್ಸ್, ಡಿಮೆರಿಟ್ಸ್, ಟೈಪ್ಸ್, ಎಕ್ಸಾಂಪಲ್, ಸಿಚುಯೇಷನ್, ಸರ್ಕಮ್ಟೆನ್ಸಸ್, ಸ್ಟೆಪ್ಸ್. ಓಕೆ, ಪಾರ್ಟ್ನರ್ಶಿಪ್ ಸ್ಟೆಪ್ ಏನೇನಿದೆ ಇದರಲ್ಲಿ ನಿಮಗೆ ಒಂದು ಕ್ವಶನ್ನು ಇರುತ್ತೆ. ಅದಾದಮೇಲೆ ಡಿಫರೆನ್ಸಸ್ ಕೇಳ್ಬೋದು, ಮೆಥಡ್ಸ್ ಕೇಳ್ಬೋದು, ಸ್ಮಾಲ್ ಕ್ಯಾಲ್ಕುಲೇಷನ್ ಇರ್ಬೋದು, ಜರ್ನಲ್ ಎಂಟ್ರಿ ಇರ್ಬೋದು. ಮ್ಯಾಕ್ಸಿಮಮ್ ಜರ್ನಲ್ ಎಂಟ್ರಿಗಳು ಒಂದು ಕ್ವಶನ್ ಕೇಳ್ತಾನೆ ಇರ್ತಾನೆ ಪದೇ. ನೀವು 3 ಕ್ವಶನ್ ಪೇಪರ್ನ ನೋಡಿಕೊಂಡಾಗ ಮ್ಯಾಕ್ಸಿಮಮ್ ನಿಮಗೆ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ 60 to 70% ನಿಮಗೆ ಅದೇ ರೀತಿ ಆ ಪ್ಯಾಟ್ರನಲ್ಲಿ ಆದರೆ ಅದೇ ಥರ ಬರುತ್ತೆ. ಆದರೆ ನಿಮಗೆ ಅಂಕಿಅಂಶಗಳು ಚೇಂಜ್ ಆಗ್ಬೋದು. ಇಲ್ಲಿ ನೆಕ್ಸ್ಟು ನೀವು ಔಟ್ ಆಫ್ 5 ಕ್ವಶನನ್ನು ನಾನು ಹೇಳಿದಾಗೆ ಸೆಕ್ಷನ್ ಪಾರ್ಟ್ ಬಿನಲ್ಲಿ 5 ಕ್ವಶನ್ಗಳಿರುತ್ತೆ. ಅದರಲ್ಲಿ ನೀವು ಉತ್ತರ ಬರೀಬೇಕಾಗಿರೋದು 3 ಕ್ವಶನ್ಗಳಿಗೆ. 3 ಕ್ವಶನ್ ಇಂಟು ಇಲ್ಲಿ ನಿಮಗೆ 1 ಮಾರ್ಕ್ಸ್ ಇಂಟು 20, 1 ಮಾರ್ಕ್ಸ್ ಇಂಟು 20, ಇಲ್ಲಿ 3 ಇಂಟು 2 6 ಮಾರ್ಕ್ಸ್, ಇಲ್ಲಿ 20 ಮಾರ್ಕ್ಸ್. ಇದು 2 ಸೆಕ್ಷನ್ ಆಯಿತು. ಸೆಕ್ಷನ್ ಪಾರ್ಟ್ ಸಿನಲ್ಲಿ 6 ಮಾರ್ಕ್ಸ್ ಕ್ವಶನ್ ಇದೆ. ಅದೇ ರೀತಿ ನೀವು ಬ್ಲೂ ಪ್ರಿಂಟಲ್ಲಿ ನೋಡಿದಾಗ ಅಡ್ಮಿಷನ್ ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ಪಲ್ಲಿ ಚಾಪ್ಟರ್ ನಂಬರ್ 1ನಲ್ಲಿ ನಿಮಗೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥಡ್ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್, ಅದರಲ್ಲಿ ಯಾವುದಾದ್ರು ಒಂದು. ಇಲ್ಲಿ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಆರ್ ಗೇನಿಂಗ್ ರೇಷಿಯೋ. ಸ್ಯಾಕ್ರಿಫೈಸಿಂಗ್ ರೇಷಿಯೋ ಕೇಳಿದಾಗ ಗೇನಿಂಗ್ ರೇಷಿಯೋ ಕೇಳಲ್ಲ, ಗೇನಿಂಗ್ ರೇಷಿಯೋ ಕೇಳಿದಾಗ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಕೇಳಲ್ಲ. ತುಂಬ ಸಿಂಪಲ್ ಆಗಿರುತ್ತೆ. ಅದಾದಮೇಲೆ ನೀವು ಡಿಸಲ್ಯೂಷನಲ್ಲಿ ಒಂದು ಕ್ವಶನ್ ನಿಮಗೆ ಒಂದು ಕಂಪಲ್ಸರಿ ಒಂದು ಕ್ವಶನ್ ಇರುತ್ತೆ. ಅದಾದಮೇಲೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂಡರ್ ಸ್ಕೆಡ್ಯೂಲ್ 3. ಅದಾದಮೇಲೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ ನಾವು ನಮ್ಮ ಮಕ್ಕಳಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಚಾಪ್ಟರ್ ನಂಬರ್ 1ನಲ್ಲಿ ಮತ್ತು ಚಾಪ್ಟರ್ ನಂಬರ್ 2 or 3ನಲ್ಲಿ ಒಂದು ಕ್ವಶನ್ನು, ಚಾಪ್ಟರ್ ನಂಬರ್ 3ನಲ್ಲಿ ಮತ್ತು ಚಾಪ್ಟರ್ ನಂಬರ್ 4ಅಲ್ಲಿ 4 ಪ್ರಶ್ನೆಗಳಿಗೆ ನಾವು ಭಾಳ ಈಸಿಯಾಗಿರುತ್ತೆ.
4 ಪ್ರಶ್ನೆಗಳಿಗೆ ಯಾವ ಥರ ಆನ್ಸರ್ ಬರೀಬೇಕು ಅಂತ ಹೇಳ್ಕೊಟ್ಟಿರ್ತೀವಿ. ಅದರಲ್ಲಿ ನೀವು 3 ಪ್ರಶ್ನೆಗಳು ಬರೆದ್ರೆ ನಿಮಗೆ 6 ಅಂಕಗಳಿಗೆ ನೀವು 6 × 3 18 ಅಂಕಗಳನ್ನ ನೀವು ಈಸಿಯಾಗೆ ತೊಗೋಬೋದಾಗಿದೆ. ಸೊ ಸೆಕ್ಷನ್ ಎ, ಸೆಕ್ಷನ್ ಬಿ, ಪಾರ್ಟ್ ಬಿ, ಪಾರ್ಟ್ ಸಿ ಮತ್ತು 12 ಮಾರ್ಕ್ಸ್ ಕ್ವಶನಲ್ಲಿ ಅಲ್ಲೇ ನೀವು ಬ್ಲೂ ಪ್ರಿಂಟಲ್ಲಿ ನೋಡಿದಾಗ ಚಾಪ್ಟರ್ ವೈಸು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಲ್ಲ, ಚಾಪ್ಟರ್ ವೈಸಲ್ಲಿ ಅಡ್ಮಿಷನ್ ಇಲ್ಲಿ ಪ್ರಾಬ್ಲಮ್ ಶುಡ್ ಬಿ ಸೆಲೆಕ್ಟೆಡ್ ಫ್ರಮ್ ದ ಸ್ಟಿಪ್ಯುಲೇಟೆಡ್ ಚಾಪ್ಟರ್ ಅಂದರೆ ಆ ಬ್ಲೂ ಪ್ರಿಂಟಲ್ಲಿ ಏನು ಕೊಟ್ಟಿದ್ದಾನೆ. ಸೊ ಅಡ್ಮಿಷನ್ ಆರ್ ರಿಟೈರ್ಮೆಂಟ್ ಚಾಪ್ಟರ್ ನಂಬರ್ 2ನಲ್ಲಿ, ಅದಾದಮೇಲೆ ಚಾಪ್ಟರ್ ನಂಬರ್ 3ನಲ್ಲಿ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ಪಲ್ಲಿ, ಅದಾದಮೇಲೆ ಇಶ್ಯೂ ಆಫ್ ಶೇರ್ಸಲ್ಲಿ, ರಿಡಂಪ್ಷನ್ ಆಫ್ ಡಿಬೆಂಚರಲ್ಲಿ, ಅದಾದಮೇಲೆ ಪ್ರಿಪೇರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಕಂಪ್ಯಾರಿಟಿವ್ ಕಾಮನ್ ಸೈಜಲ್ಲಿ ಯಾವುದಾದ್ರು ಒಂದು, ಲಾಸ್ಟಲ್ಲಿ ನಿಮಗೆ ರೇಷಿಯೋ ಅನಾಲಿಸಿಸ್ ಈ 5 ಟಾಪಿಕಲ್ಲಿ ನಿಮಗೆ ಒಟ್ಟಾರೆಯಾಗಿ ನಿಮಗೆ 5 ಪ್ರಶ್ನೆಗಳು ಕೇಳಿರ್ತಾನೆ. ಸೊ ನಾನು ನಮ್ಮ ಮಕ್ಕಳಿಗೆ ಇಶ್ಯೂ ಆಫ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ಪಲ್ಲಿ 1 ಪ್ರಶ್ನೆಗಳನ್ನ ಯಾವುದೇ ಕಾರಣಕ್ಕೂ ಭಾಳ ಈಸಿ ಇರುತ್ತೆ. ಒಂದು ಡಿಸಲ್ಯೂಷನಲ್ಲಿ ರಿಯಲೈಸೇಷನ್ ಅಕೌಂಟ್ನ ಪ್ರಿಪೇರ್ ಮಾಡೋದು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ಪ್ರಿಪೇರ್ ಮಾಡೋದು ಮತ್ತು ಬ್ಯಾಂಕ್ ಅಕೌಂಟ್ನ ಪ್ರಿಪೇರ್ ಮಾಡೋದು. ರಿಯಲೈಸೇಷನ್ ಅಕೌಂಟ್ ಅಂದರೆ ವಿಸರ್ಜನೆಯ ಸಮಯದಲ್ಲಿ ಇರುವಂಥ ಆಸ್ತಿಗಳು ಮತ್ತು ಲಯಬಿಲಿಟೀಸ್ಗಳು ಯಾವ ಥರ ನಾವು ವಿಸರ್ಜನೆ ಮಾಡ್ತೀವಿ, ಆ ವಿಸರ್ಜನೆಗೆ ತೆಗೆದುಕೊಂಡ ವೆಚ್ಚ ಎಷ್ಟಿದೆ ಮತ್ತು ಯಾವ್ಯಾವ ಪಾಲುದಾರರಿಗೆ ಏನೇನು ಕೊಡಬೇಕು, ಏನೇನು ಅವರಿಂದ ತೊಗೋಬೇಕು, ಅದನ್ನು ಪಾರ್ಟ್ನರ್ಶಿಪ್ ಕ್ಯಾಪಿಟಲ್ ಅಕೌಂಟಲ್ಲಿ ಮಾಡ್ತೀವಿ. ಕೊನೆಯದಾಗಿ ಬ್ಯಾಂಕ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ಹೌ ಟು ಸೆಟಲ್ಡ್, ಪಾಲುದಾರರ ವಿಸರ್ಜನೆ ಆದಾಗ ಅವ್ರಿಗೆ ನಗದು ರೂಪದಲ್ಲಿ ಯಾವ್ಯಾವ ಥರ ಸೆಟಲ್ ಮಾಡ್ತೀವಿ ಅನ್ನುವಂಥದ್ದು ಡಿಸಲ್ಯೂಷನಲ್ಲಿ ಬಹಳ ಈಸಿಯಾಗಿರುತ್ತೆ. ನೀವು ಅಡ್ಮಿಷನ್ ಆರ್ ರಿಟೈರ್ಮೆಂಟನ್ನು ನೀವು ಚಾಯ್ಸ್ ಇಟ್ಕೊಳ್ಳಿ, ನಿಮಗೆ ಈಸಿ ಇದೆ ಅಂದರೆ ಮಾಡಿ, ಇಲ್ಲಾಂದರೆ ಮುಂದಕ್ಕೆ ನೀವು ಡಿಸಲ್ಯೂಷನಲ್ಲಿ ನೀವು ಇಲ್ಲಿ ಇಶ್ಯೂ ಆಫ್ ಶೇರ್ಸ್ 9 ಜರ್ನಲ್ ಎಂಟ್ರಿ ಇರುತ್ತೆ, 9 ಜರ್ನಲ್ ಎಂಟ್ರಿ ಇರುತ್ತೆ. ಈ 9 ಜರ್ನಲ್ ಎಂಟ್ರಿನಲ್ಲಿ ಅಪ್ಲಿಕೇಶನ್ನ ರಿಸೀವ್ ಮಾಡೋದು, ಅಲಾಟ್ ಮಾಡೋದು, ಫಸ್ಟ್ ಕಾಲಲ್ಲಿ ಫೈನಲ್ ಕಾಲಲ್ಲಿ ಏನಾರು ಯಾವುದೇ ಒಂದು ಸಂದರ್ಭದಲ್ಲಿ ಮಿಸ್ ಆಗಿರುವಂತಹ ಅಪ್ಲಿಕೇಶನ್ಗೆ ಅಥವಾ ಅವನು ಅಪ್ಲಿಕೇಶನ್ ದುಡ್ಡು ಕೊಟ್ಟಿರ್ತಾನೆ, ಅಲಾಟ್ಮೆಂಟ್ ದುಡ್ಡು ಕೊಟ್ಟಿರ್ತಾನೆ, ಮತ್ತು ಫಸ್ಟ್ ಕಾಲ್ ಮತ್ತು ಫೈನಲ್ ಕಾಲಲ್ಲಿ ನಾನು ಫೇಲ್ ಆಗಿದರೆ ಅಂಥದ್ದನ್ನ ನಾವು ಫರ್ ಫ್ಯೂಚರ್ ಸೀಸ್ ಮಾಡಿ ರೀಇಶ್ಯೂ ಮಾಡೋದು. 9 ಜರ್ನಲ್ ಎಂಟ್ರಿ ಇರುತ್ತೆ. ಆ 9 ಜರ್ನಲ್ ಎಂಟ್ರಿ ಈಸಿಯಾಗಿರುತ್ತೆ. ನಾನು ನಮ್ಮ ಮಕ್ಕಳಿಗೆ ಈ 9 ಜರ್ನಲ್ ಎಂಟ್ರಿ, ಅದಾದಮೇಲೆ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಇಲ್ಲೂ ಕೂಡ ನೀವು ಒಂದು ಡಿಸಲ್ಯೂಷನ್, ಜರ್ನಲ್ ಎಂಟ್ರಿ, ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಈ ಚಾಪ್ಟ್ರಲ್ಲಿ ಒಂದು ಡಿಸಲ್ಯೂಷನ್ ಚಾಪ್ಟರ್, ಇನ್ನೊಂದು ಇಶ್ಯೂ ಆಫ್ ಶೇರ್ಸ್, ಇನ್ನೊಂದು ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಈ 3ನ್ನ ನೀವು ಈಸಿಯಾಗಿ ತಿಳ್ಕೊಂಡಿದ್ದೇ ಆದರೆ ನೀವು ಅಲ್ಲಿ ನಾನು ಚಾಯ್ಸ್ನ ಹೇಳ್ಕೊಟ್ಟಿರ್ತೀನಿ ಅವರಿಗೆ. ಅಡ್ಮಿಷನ್ ರಿಟೈರ್ಮೆಂಟಲ್ಲಿ ನಾವು ಒಂದು ಪ್ರಶ್ನೆಗಳನ್ನ ನೀವು ಈಸಿಯಾಗಿ ತಿಳ್ಕೊಂಡಿರಿ. ಐದರ ಅಡ್ಮಿಷನಲ್ಲಿ ಆಯಿತು ಈಸಿಯಾಗಿ ಆಯಿತು ಅಂದರೆ ಚಾಯ್ಸ್ ಇಟ್ಕೊಳ್ಳಿ. ಚಾಯ್ಸ್ ಇಟ್ಕೊಂಡು ಈ 3ನ್ನ ಫಸ್ಟ್ ಬರೀರಿ. ಟಫ್ ಆಯಿತು ಅಂದರೆ ನೀವು ಅಡ್ಮಿಷನ್ ಆರ್ ರಿಟೈರ್ಮೆಂಟ್ಗೆ ಹೋಗ್ಬೋದು ಅಂತ. ಒಟ್ಟಾರೆಯಾಗಿ ನೀವು ಲೆಕ್ಕಶಾಸ್ತ್ರದಲ್ಲಿ ಅಕೌಂಟೆನ್ಸಿನಲ್ಲಿ ಈಸಿಯಾಗಿ ನೀವು ಪಾಸಾಗೋಕ್ಕೆ ಭಾಳ ನೀವು ಔಟು ಕೂಡ ನೀವು ತೊಗೊಳ್ಳೋಕ್ಕೆ ಇಲ್ಲಿ ಯಾವುದೇ ರೀತಿ ಅಷ್ಟು ಈಸಿಯಾಗಿರುತ್ತೆ. ಸೊ ನಾವು ಇಲ್ಲಿ ಈ ಚಾಪ್ಟರ್ ನೋಡಿ, ಐಟಮ್ಸ್, ಟ್ರಾನ್ಸಾಕ್ಷನ್, ಎಂಟ್ರೀಸ್ ಶುಡ್ ಸೂಟ್ ಟು ದ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್. ಜರ್ನಲಿ ಅಪ್ಲೈ ಆ್ಯಂಡ್ ಅನಾಲಿಸಿಸ್ ಹಾರ್ಡ್ ಕ್ವಶನ್, ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ದು ಒಂದು ಕ್ವಶನ್ ಕೊಟ್ಟಿರ್ತಾನೆ. ಸೊ ಆ ಬೆಸ್ಟ್ ಸಿಚುಯೇಷನ್ದು ಅದು ಇದರಲ್ಲಿ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಲು ಏನಾರು ಹೈಯರ್ ಆರ್ಡರ್ದು ಒಂದು ಕೊಟ್ಬಿಟ್ಟು ನಿಮಗೆ ಇದನ್ನು ಯಾವ ಥರ ಮಾಡಿ ಅಂತ ನಿಮಗೆ 2 ಮಾರ್ಕ್ಸ್ ಕೇಳ್ಬೋದು. 6 ಮಾರ್ಕ್ಸಲ್ಲಿ 3 ಪ್ರಾಬ್ಲಮ್ಸ್, 6 ಪ್ರಾಬ್ಲಮ್ ಇರುತ್ತೆ. ಅದರಲ್ಲಿ 3 ಪ್ರಾಬ್ಲಮ್ಸನ್ನು ನೀವು ಇಲ್ಲೂ ಕೂಡ ಆನ್ಸರ್ ಮಾಡೋದು. ಇಲ್ಲೂ 3 ಪ್ರಾಬ್ಲಮ್ಸ್, ಇಲ್ಲಿ 3 ಕ್ವಶನ್ಸ್. ಸೊ ಒಟ್ಟಾರೆಯಾಗಿ ಇಂದಿನ ವಿಡಿಯೋದಲ್ಲಿ ಮಕ್ಕಳೇ ನಿಮಗೆ 3 ಯಾವ ಥರ ಬ್ಲೂ ಪ್ರಿಂಟ್ ಬರುತ್ತೆ ಅಕೌಂಟೆನ್ಸಿನಲ್ಲಿ, ಆ ಬ್ಲೂ ಪ್ರಿಂಟ್ ಬಗ್ಗೆ ಸಿಂಪಲ್ಲಾಗಿ ಹೇಳಿದ್ದೀವಿ. ನೆಕ್ಸ್ಟು ನಿಮಗೆ ಯಾವ ಥರ ನೀವು ಈಸಿಯಾಗಿ ಪಾಸಾಗೋಕ್ಕೆ ನೋಡಿ
ನೀವು ಒಂದು 3 ಕ್ವಶನ್ ಪೇಪರ್ ನಾವು ಇಲಾಖೆ ಬಿಡುಗಡೆ ಮಾಡಿರುವಂಥ 3 ಕ್ವಶನ್ ಪೇಪರ್ನ ಇಟ್ಕೊಂಡು ಅದರಲ್ಲಿ ನಿಮಗೆ 1 ಅಂಕದ ಪ್ರಶ್ನೆಗಳು ಮತ್ತು 2 ಅಂಕದ ಪ್ರಶ್ನೆಗಳಿಗೆ ಚೆನ್ನಾಗಿ ಓದ್ಕೊಳ್ಳಿ. ಅದರಲ್ಲಿ 60 to 70% ಬರುತ್ತೆ. ನಮ್ಮ ಮಕ್ಕಳಿಗೆ ಪಾಸಾಗೋಕ್ಕೆ ನಿಮಗೆ ಒಟ್ಟಾರೆಗೆ 20 ಕ್ವಶನಲ್ಲಿ ನೀವು 12ರಿಂದ 15 ಕ್ವಶನ್ಗಳಿಗೆ ನೀವು ಈಸಿಯಾಗಿ 12 to 15 ಕ್ವಶನ್ಗೆ ನೀವು ಈಸಿಯಾಗಿ ಬರೆದ್ರೂ ಕೂಡ ನಿಮಗೆ ಒಂದು 12 ಮಾರ್ಕ್ಸ್ ಅಂದ್ಕೊಂಡ್ರೂ ಕೂಡ ಅಲ್ಲಿ ನೆಕ್ಸ್ಟ್ ನೀವು ಚಾಪ್ಟರ್ ನಂಬರ್ 2 ಇದು ಎಲ್ಲರೂ ಓದಿ ಅಂತ ಹೇಳ್ತಾ ಇರೋದು. ಪಾಸಲ್ಲಿ ಅಂತಿಮ ಗಳಿಗೆನಲ್ಲಿ ಓದುವಂಥ ವಿದ್ಯಾರ್ಥಿಗಳಲ್ಲಿ ನೀವು 3 ಕ್ವಶನ್ ಪೇಪರ್ನ ತಿಳ್ಕೊಂಡಿದ್ರೆ 3 ಕ್ವಶನ್ ಪೇಪರ್ನ ಚೆನ್ನಾಗಿ ಅನಾಲಿಸಿಸ್ ಮಾಡಿದ್ರೆ 12ರಿಂದ 15 ಕ್ವಶನ್ಗಳಿಗೆ ಅಲ್ಲೇ ಬರುತ್ತೆ. ನೀವು 12 ಮಾರ್ಕ್ಸನ್ನು ತೊಗೋಬೋದು. ನೆಕ್ಸ್ಟು ಚಾಪ್ಟರ್ ನಂಬರ್ 2ನಲ್ಲಿ ನಾನು ಡಿಫೈನ್ ಎಲ್ಲೆಲ್ಲಿ ಮೂರೇ ಇದರಲ್ಲಿ ನಿಮಗೆ ಡೆಫಿನೇಷನ್ನ ಕೇಳಿರೋದು. ಡಿಫೈನ್ ಪಾರ್ಟ್ನರ್ಶಿಪ್, ಡಿಫೈನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಡಿಫೈನ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಈ 3 ಕ್ವಶನ್ಗಳನ್ನ ಡಿಫೈನ್ ಅಂತ ಕೊಟ್ಟಿರ್ತಾನೆ. ಆ ಡಿಫೈನಲ್ಲಿ ಯಾವುದಾದ್ರು ಒಂದು ಡೆಫಿನೇಷನ್ನ ಕೇಳ್ತಾನೆ ಇರ್ತಾನೆ. ಸೊ ನೀವು ಪಾರ್ಟ್ನರ್ಶಿಪ್ ಬಂದಾಗ ಪಾರ್ಟ್ನರ್ಶಿಪ್ಪಲ್ಲಿ ತುಂಬ ರಿಪೀಟೆಡ್ ಕ್ವಶನ್ನು ಡಿಫೈನ್ ಪಾರ್ಟ್ನರ್ಶಿಪ್, ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್, ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್. ಪಾಲುದಾರಿಕೆಯನ್ನು ವ್ಯಾಖ್ಯಾನಿಸಿ, ಪಾಲುದಾರಿಕೆಯ ಲಕ್ಷಣಗಳನ್ನ ಬರೀರಿ. ಪಾಲುದಾರಿಕಾ ಲಕ್ಷಣದಲ್ಲಿ ಮತ್ತು ಪಾಲುದಾರಿಕಾ ಒಪ್ಪಂದದಲ್ಲಿ ಅಡಕವಾಗಿರುವಂಥ ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಆಯಿತಾ, ಏನೇನಿರುತ್ತೆ ಸಿಂಪಲಾಗಿ ಬರೀಬೋದು ಆಯಿತಾ. ಲಕ್ಷಣಗಳು ಅಂತ ಬರೆದಾಗ ನೀವು 2 or more person ಕ್ಯಾರಿಂಗ್ ಎನಿ ಲೀಗಲ್ ಬಿಸ್ನೆಸ್ ಓಕೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಆನ್ ದ ಬೇಸಿಸ್ ಆಫ್ ರೇಷಿಯೋ, ಲಾಭ ನಷ್ಟಗಳನ್ನು ಅವರ ಬಂಡವಾಳದ ಅನುಪಾತದಲ್ಲಿ ತಗೊಳ್ಳುವಂಥದ್ದು. ಸಿಂಪಲಾಗಿ ಬರೆದ್ರೆ ನಿಮಗೆ ಒಂದು ಸ್ಟ್ರೈಟ್ ಫಾರ್ವರ್ಡ್ ಆಗಿದೆ. ಜೊತೆಯಲ್ಲಿ ನೀವು ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡಲ್ಲಿ ಪಾಲುದಾರಿಕಾ ಒಪ್ಪಂದದಲ್ಲಿ ಏನೇನಿರುತ್ತೆ ಅದನ್ನು ಒಂದು ಸಲ ಓದಿದ್ರೆ ಸಾಕು. ಒಂದು ಸಲ ನೀವು ಪಾಲುದಾರಿಕಾ ಸಂಸ್ಥೆಯಲ್ಲಿ ಅಡಕವಾಗಿರುವಂಥ ಅಂಶದಲ್ಲಿ ಪಾಲುದಾರರ ಹೆಸರು, ಪಾಲುದಾರಿಕಾ ಸಂಸ್ಥೆಯ ಹೆಸರು, ವಿಳಾಸ, ಪಾಲುದಾರರು ಹೂಡಿಕೆ ಆಗಿರುವಂತಹ ಬಂಡವಾಳದ ಪ್ರಮಾಣ, ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್, ಬಿಸ್ನೆಸ್, ನೇಚರ್ ಆಫ್ ಬಿಸ್ನೆಸ್, ಯಾವ ಬಿಸ್ನೆಸ್ನ ಮಾಡ್ತಾಯಿದ್ದಾರೆ, ಮತ್ತು ಟರ್ಮ್ಸ್ ಆಫ್ ಪಾರ್ಟ್ನರ್ಶಿಪ್, ಎಷ್ಟು ವರ್ಷಗಳ ಅವಧಿ ತನಕ ಪಾಲುದಾರಿಕೆ. ಇಂತಹ ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ಗಳನ್ನ ಕೇಳಿರ್ತಾನೆ. ಇದರಲ್ಲಿ ನೀವು ಯಾವುದಾದ್ರು 2 ಅಂಕಗಳಿಗೆ ನೀವು 2 ಪ್ರಶ್ನೆಗಳು ಉತ್ತರ ಮಾಡ್ಕೊಂಡ್ರೂ ಕೂಡ 2 into 2 ಬಂದಾಗ 4 ಮಾರ್ಕ್ಸನ್ನು ಈಸಿ ಮಾಡ್ಬೋದು. ಸೊ ಒಟ್ಟಾರೆಗೆ ನಿಮಗೆ 16 ಮಾರ್ಕ್ಸ್ ಆಯಿತು. ನೀವು 6 ಮಾರ್ಕ್ಸಲ್ಲಿ ಮಸ್ಟ್ ಆ್ಯಂಡ್ ಶುಡ್ ನೀವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥಡ್ ಆ ಕ್ವಶನ್ನ ಈಸಿಯಾಗಿರುತ್ತೆ. ಒಂದು 2-3 ಸಲ ನೀವು ನೋಡ್ಕೊಂಡಿದ್ದೇ ಆದರೆ, ಆ 3 ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡ್ಕೊಂಡಿದ್ದೆ ಆದರೆ 6 ಮಾರ್ಕ್ಸ್ನ ಈಸಿಯಾಗಿ ತೊಗೋಬೋದು. ಅಡ್ಮಿಷನ್ ಮತ್ತು ರಿಟೈರ್ಮೆಂಟಲ್ಲಿ 2 ಕ್ವಶನ್ ಇದೆ. ಸ್ಯಾಕ್ರಿಫೈಸಿಂಗ್ ರೇಷಿಯೋ, ಗೇನಿಂಗ್ ರೇಷಿಯೋ, ಅನುಪಾತಗಳನ್ನ ಕಂಡುಹಿಡೀರಿ. ಅನುಪಾತಗಳು ಅದನ್ನು ಒಂದು ಕ್ವಶನ್ನ ನೀವು ಮಾಡಿದ್ದೆ ಆದರೆ ಅಲ್ಲಿ 2 ಕ್ವಶನ್. ಇಲ್ಲ ನೀವು ಫಾರ್ಮೆಟ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅವನು ಕೊಟ್ಟಿರ್ತಾನೆ, ಅದೇ ಐಟಮ್ನ ನೀವು ಫಾರ್ಮೆಟ್ ಆಧಾರದ ಮೇಲೆ ಬರೆಯುವಂಥದ್ದು. ಇಲ್ಲ ನೀವು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ಪಲ್ಲಿ ನೀವು ರಿಟೈರ್ಮೆಂಟ್ ಡೆತ್ತಲ್ಲಿ ಪಾಲುದಾರರ ವಾರಸುದಾರನಿಗೆ ಏನೇನು ಕೊಡಬೇಕು ಅದನ್ನು ಬರೆಯುವಂಥದ್ದು. ಇದರಲ್ಲಿ ನೀವು 2 ಕ್ವಶನ್ ಬರೆದಿದ್ದೇ ಆದರೆ ಇಲ್ಲಿ ಈಸಿಯಾಗಿ ನೀವು 6 ಮಾರ್ಕ್ಸು 12 ಮಾರ್ಕ್ಸನ್ನು ತೊಗೋಬೋದು. ಸೊ ಇಲ್ಲಿ ಚಾಪ್ಟರ್ ನಂಬರ್ 6ಅಲ್ಲಿ ಇಶ್ಯೂ ಆಫ್ ಶೇರ್ಸ್ ಮತ್ತು ಡಿಸಲ್ಯೂಷನ್ ಇದು 2 ಬರೆದ್ರೆ ಸಾಕು 24 ಮಾರ್ಕ್ಸು. ಸೊ 12 into 2 24 ಮಾರ್ಕ್ಸು. ಒಟ್ಟಾರೆಯಾಗಿ ನೀವು ಕೌಂಟ್ ಮಾಡಿದ್ರು 16, 28 + 20 52 ಮಾರ್ಕ್ಸ್ ಈಸಿಯಾಗೆ ಪಾಸಿಂಗ್ಗೆ ಅದರಲ್ಲಿ 4 ಮಾರ್ಕ್ಸ್ ಹೋದರೂ ಕೂಡ ಈಸಿಯಾಗಿ 50 ಮಾರ್ಕ್ಸನ್ನು ತೊಗೋಬೋದು. ಸೊ ಇಂದಿನ ವಿಡಿಯೋದಲ್ಲಿ ನಿಮಗೆ ಒಟ್ಟಾರೆಗೆ ಬ್ಲೂ ಪ್ರಿಂಟ್ ಅಂದರೆ ಏನು, ಯಾವ್ಯಾವ ಚಾಪ್ಟರ್ನ ಒತ್ತು ಕೊಟ್ಟು ನೀವು ಬರೀಬೇಕು, ಓದಬೇಕು, ಮತ್ತು ಮುಂದಿನ ದಿನಗಳಲ್ಲಿ ನಿಮಗೆ ಮಾದರಿ ಕ್ವಶನ್ ಪೇಪರ್ ಬಗ್ಗೆ ನಿಮಗೆ ಒಂದು ಮಾದರಿ ಕ್ವಶನ್ ಪೇಪರ್ ಬಗ್ಗೆ ಹೇಳ್ಕೊಡೋದಂತೆ ಎಲ್ಲ. ಧನ್ಯವಾದಗಳು.